ನೋಡಿ ಫ್ರೆಂಡ್ಸ್, ಇದ್ರ ಹೆಸರು 2B. ಇದಕ್ಕೆ 2 ಕೋಟಿ ಇಲ್ಲ, 2,99,99,000 ರೂಪಾಯಿ ನಾವು ಹೊಸ್ದಾಗಿ ಇವಾಗ USA ಇಂದ ಇಂಪೋರ್ಟ್ ಮಾಡ್ಕೊಂಡಿರೋದು. ಇದು ಕೋಟಿ ಯಾವಾಗಲೂ ನೆಸಲೇ ತೇಲ್ತಾ ಇರುತ್ತೆ ನೋಡಿ, ಒದ್ದಾಡ್ತಾವ್ ಇವಾಗಲೂ. చావలేదు హాస్పిటల్లోనే ఉన్నాడు, లేస్తే వస్తాడు, వస్తే ఏసేస్తాడు. ಹೆಂಗೆ ಡೈಲಾಗ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಆಲ್ ಐ ಕ್ಯಾನ್ ಸಿ ಇಸ್ ಅಮ್ಮುಕು ಡುಮ್ಮುಕು ಕಿಪಿ ಕೀರ್ತಿ, ಈ ಅಮ್ಮ ಕನ್ಕೊ ಮಾತಾಡೋರು. ಸೊ ಇದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಲೇ ಸ್ವಾಮಿ. ನಾವಿರೋದು ಹೀಗೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ ನೋಡಿ ಸ್ವಾಮಿ. ಜೆಂಟ್ಲ್ಮ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕೆಂದರೆ ಇದು ನನ್ನ ಫಸ್ಟ್ ವ್ಲಾಗ್. ದೇವ್ರಣಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಗುರು. ಮಾಡ್ತೀನಿ, ಏನೋ ಒಂದು ಮಾಡ್ತೀನಿ, ವ್ಲಾಗ್ ಅಲ್ವಾ. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಾವೇನು ಮಾಡೋಕೆ ಹೋಗ್ತಾ ಇದ್ದೀವಿ ಅಂತಂದರೆ, ನೆನ್ನೆ ನನ್ನ ಶಾರ್ಟ್ ಫಿಲಮ್ ರಿಲೀಸ್ ಮಾಡಿದ್ದೀನಿ. ಅಯ್ಯೋ ದೇವರೇ, ಇದುವರೆಗೂ ಇನ್ನೂ ಯಾರು ಶಾರ್ಟ್ ಫಿಲಮ್ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಲಿಂಕ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿದ್ದೀನಿ, ಹೋಗಿ ನೋಡಿ. ಶಾರ್ಟ್ ಫಿಲಮ್ ಹೆಸರು ಹೇಳ್ಕೊಂಡು 1 ವರ್ಷ 2025ನ ಹಾಳು ಮಾಡಿಬಿಟ್ಟಿದ್ದೀನಿ. ಈ 2026ನ ಹೆಂಗೆ ಹಾಳು ಮಾಡೋದು ಅಂತ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನಿನ್ನೆಯಿಂದ ನಮ್ಮ ಬಾಯ್ಸ್ನ ಮೀಟ್ ಮಾಡಿಲ್ಲ, ಇವಾಗ ಹೋಗಿ ಮೀಟ್ ಮಾಡ್ತೀನಿ. ನೋಡೋಣ ರಿವ್ಯೂಸ್ ಹೇಗೆ ಬಂದಿದೆ ಅಂತ. ಅದು ಹೇಳಿದ್ನಲ್ಲ, 2026ನ ಇನ್ನೊಂದು ಶಾರ್ಟ್ ಫಿಲಮ್ ಹೆಸರು ಹೇಳ್ಕೊಂಡು ಹಾಳು ಮಾಡೋದು ಹೆಂಗೆ ಅಂತ ನೋಡೋಕೆ ಹೋಗ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ನಮ್ಮ ಅಣ್ಣನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಬಟನ್ನ ಒತ್ತಿರಿ. ಅದೇ ನೋಡಿ ನಮ್ಮ ರಾಯಲ್ ಎನ್ಫೀಲ್ಡ್, ನಮ್ಮ ಬೀಸ್ಟ್ ಇದು. ನೀವು ಹೋಗೋಣ. ಏಯ್, क्या नाम इसका? 2B. ನೋಡಿ ಫ್ರೆಂಡ್ಸ್, ಇದ್ರ ಹೆಸರು 2B. ಇದಕ್ಕೆ 2 ಕೋಟಿ ಇಲ್ಲ, 2,99,99,000 ರೂಪಾಯಿ ನಾವು ಹೊಸ್ದಾಗಿ ಇವಾಗ USA ಇಂದ ಇಂಪೋರ್ಟ್ ಮಾಡ್ಕೊಂಡಿರೋದು. ಇದು ಕೆಮ್ತಾ ಇದೆ ನೋಡಿ, ಆದರೆ ಯಾವಾಗ ನೋಡಿದ್ರೂ ಮಲ್ಕೊಂಡೇ ಇರುತ್ತೆ. 2,99,99,000 ಕೋಟಿ ಯಾವಾಗಲೂ ನೆಸಲೇ ತೇಲ್ತಾ ಇರುತ್ತೆ ನೋಡಿ, ಒದ್ದಾಡ್ತಾವ್ ಇವಾಗಲೂ. ಕೆಳಕಿಳಿ ಅಂದರೆ ಇಳಿತಾ ಇಲ್ಲ ಇವನು 2B. ಏಯ್ 2B, ಕೆಳಕಿಳಿ. ಓಕೆ ಫ್ರೆಂಡ್ಸ್, ಬಾಯ್ ಅಲ್ಲ, ಹಾಯ್ ನೋಡುವಂಥ ವಿಡಿಯೋಗೆ ಹಾಯ್. మద్దాలి శివారెడ్డి అనేవాడు పలానా వాడు మామూలు కాదు, వాడు ఇంకా చావలేదు, హాస్పిటల్లోనే ఉన్నాడు, లేస్తే వస్తాడు, వస్తే ఏసేస్తాడు. ಹೆಂಗೆ ಡೈಲಾಗ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟೊತ್ತು ಅವಾಗಿಂದ ಕೂತ್ಕೊಂಡು, ಆದರೂ ಶಾರ್ಟ್ ಫಿಲಮ್ ಮಾಡೋದೇನು ಈಸಿ ಅಲ್ಲ ಗುರು. ನಂದು ಶಾರ್ಟ್ ಫಿಲಮ್ದು ಕತೆ ಹೇಳ್ತೀನಿ ಬನ್ನಿ. ಅಂದು ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿತ್ತು ಆ್ಯಕ್ಚುಲಿ ಜುಲೈ 2025ನಲ್ಲಿ ಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ನಾವು ಶೂಟ್ ಮಾಡಿದ್ದು ಆಗಸ್ಟು 2025ನಲ್ಲಿ. ಶಾರ್ಟ್ ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋದು ಗೊತ್ತಲ್ಲ, ಧನುಷ್ ನಮ್ಮ ಫ್ರೆಂಡು, ಮತ್ತು ಭೂಮಿ ಹೀರೋನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ ಶಾರ್ಟ್ ಫಿಲಮ್ದು ಇಂಟ್ರೆಸ್ಟಿಂಗ್ ಸ್ಟೋರಿ ಐತೆ. ನಾವು ಎಲ್ಲೋ ತಿರುಪತಿ ಟ್ರಿಪ್ಗೆ ಹೋಗಿದ್ವಿ. ಬರಬೇಕಾದ್ರೆ ನನಗೆ ಈ ಐಡಿಯಾ ಬಂದಿತ್ತು, ಆಯಿತಾ. ಅದನ್ನು ಪ್ಲ್ಯಾನ್ ಮಾಡಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವಿ. ಆ ಶೂಟಿಂಗ್ದು ಹೆವಿ ಕ್ವಾಟ್ಲೆಗಳು. ನಾವು ನನ್ನ ಶಾರ್ಟ್ ಫಿಲಮ್ ಸಿನಿಮಾಟೋಗ್ರಫಿ ಮಾಡಿದ್ದು ರಂಜಿತ್ ಕುಮಾರ್ ಅಂತ, ಅವನು ನಮ್ಮ ಫ್ರೆಂಡೇ. ಬೆಳಗ್ಗೆ ಭೂಮಿ ಬಂದು ಚಿತ್ರದುರ್ಗದಿಂದ ಬಂದು 1 ದಿನ ರಿಹರ್ಸಲ್ ಮಾಡಿದ್ವಿ ನಾವು ನಮ್ಮ ಮನೆಯಲ್ಲೇ. 1 ವೀಕ್ ಬಿಟ್ಟು ನೆಕ್ಸ್ಟ್ ವೀಕು ಶೂಟಿಂಗ್ ಇಟ್ಕೊಂಡು ಶೂಟಿಂಗ್ ಹೋದ್ವಿ. ಲಾಸ್ಟ್ ವೀಕು ಆ ಶಾರ್ಟ್ ಫಿಲಮಲ್ಲಿ ನೀವೇನು ನೋಡ್ತೀರಾ, ಇವನಿದೆ ಕ್ಯಾಮ್ರಾಮ್ಯಾನ್ ಕ್ಯಾರೆಕ್ಟರ್ ಫಿಕ್ಸೇ ಆಗಿಲ್ಲ. ನಮ್ಮ ಫ್ರೆಂಡ್ ಅವಿನಾಶ್ ಅಂತ, ತೋರಿಸ್ತೀನಿ, ಬರ್ತಾನೆ ಅವನು. ಅವನಿಗೆ ಕಾಲ್ ಮಾಡಿದ್ರೆ ಅವನು ಮಗ ಇಲ್ಲಿದ್ದೀನಿ ಅಂತ ಹೇಳಿ ಕೈ ಎದ್ಬಿಟ್ಟ. ಕೊನೆಗೆ ನಾವು ನಾಗೇಂದ್ರ ಇದ್ದಾನಲ್ಲ, ಲೈಟ್ ಬಾಯ್
ನಮ್ಮ ಲೈಟ್ ಬಾಯ್ ನಾಗೇಂದ್ರ ಫ್ರೆಂಡ್ ಸತೀಶ್ ಅವ್ರು ಬಂದು ಕ್ಯಾಮ್ರಾಮನ್ ಪಾರ್ಟ್ ಮಾಡಿದ್ರು. ಆ್ಯಕ್ಚುಲಿ ಕ್ಯಾಮ್ರಾಮನ್ಗೂ ಡೈಲಾಗ್ಸ್ ಇಟ್ಟಿದೆ, ಬಟ್ ಕ್ಯಾಮ್ರಾಮನ್ ಅವರಿಗೆ ಕನ್ನಡ ಬರಲ್ಲ, ಸೊ ಹಾಗಾಗಿ ಡೈಲಾಗ್ಸ್ ಏನು ಮಾತಾಡ್ಸೋಕ್ಕಾಗಲಿಲ್ಲ. ಇವಾಗ ಶಾರ್ಟ್ ಫಿಲಮ್ ಪ್ರಮೋಷನ್ಗೆ ಅಂತ ಒಂದು ವಿಡಿಯೋ ಮಾಡಬೇಕು. ವಿಡಿಯೋ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ತಲೆ ಕೆಡಿಸ್ಕೊಂಡು ಕೂತ್ಕೊಂಡಿದ್ದೀವಿ. ನೋಡೋಣ. ನಾಗೇಂದ್ರ ಅವನು ಎಲ್ಲ ಹೋಗಿದ್ದಾನೆ, ನೋಡಬೇಕು. ಬಟ್ ಆದರೂ ಶಾರ್ಟ್ ಫಿಲಮ್ ಮಾಡೋದೇನು ಈಸೆಲ್ಲ ಗುರು. ಆ ಜನನ ಕರೆಸಿ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ ಮಾಡಿ, ಮತ್ತು ಅವು ಫಸ್ಟ್ಲಿ ಮೇನ್ಲಿ ಇಂಪಾರ್ಟೆಂಟ್ ಅಂತಂದರೆ ಅವರು ಅಷ್ಟೇ ಸಪೋರ್ಟಿವ್ ಆಗಿರಬೇಕು. ಆ್ಯಕ್ಚುಲಿ ನನ್ನ ಟೀಮು ತುಂಬ ಸಪೋರ್ಟಿವ್ ಆಗಿದ್ದರು, ಮತ್ತು ಅಷ್ಟೇ ತುಂಬ ಪೇಷನ್ಸ್ ಆಗೋ ಕೂಡ ಇದ್ದರು. 1 ವರ್ಷ ಆಯಿತು ಗುರು. 2025 ಆಗಸ್ಟ್ ತಿಂಗಳಲ್ಲಿ ಶೂಟ್ ಮಾಡಿದ್ದು ನಾನು ರಿಲೀಸ್ ಮಾಡ್ತಿರೋದು 2026 ಫೆಬ್ರವರಿ. ಒಂದು ಫಿಲಮ್ಗೂ ಇಷ್ಟು ಟೈಮ್ ತಗೊಳಲ್ಲ ಅನಿಸುತ್ತೆ, ಅಷ್ಟು ಟೈಮ್ ತೊಗೊಂಡ್ಬಿಟ್ಟಿದ್ದೀನಿ ಇದೊಂದು ಶಾರ್ಟ್ ಫಿಲಮ್ಗೆ. ನೋಡೋಣ, ಇನ್ನೂ ನೆಕ್ಸ್ಟ್ ಒಂದು ಶೂಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದೊಂದು ಸ್ಟೋರಿ ಇದೆ, ನಮ್ಮ ಫ್ರೆಂಡ್ ಒಂದು ಸ್ಟೋರಿ ಇದೆ, ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡೋಣ ಶೂಟ್ ಎಷ್ಟು ಬೇಕಾಗುತ್ತೋ ಅದು ನಾನು ಯಾವಾಗ ಮಾಡ್ತೀನಿ. ಅದೇ ಹೇಳಿದ್ನಲ್ಲ, 2025 ಒಂದು ಶಾರ್ಟ್ ಫಿಲಮ್ ಹೆಸರು ಹೇಳ್ಕೊಂಡು ಹಾಳು ಮಾಡಿಬಿಟ್ಟಿದ್ದೀನಿ. ಇದನ್ನು ಇನ್ನೊಂದು ಶಾರ್ಟ್ ಫಿಲಮ್ ಹೆಸರು ಹೇಳ್ಕೊಂಡು ಹಾಳು ಮಾಡ್ತೀನಿ. ಹೇಗೆ ಆಗುತ್ತೆ ನೋಡೋಣ. ಇವಾಗ ಒಂದು ವಿಡಿಯೋ ಮಾಡಬೇಕು, ತೋರಿಸ್ತೀನಿ. ವಿಡಿಯೋ ಪ್ರಮೋಷನ್ನು, ಶಾರ್ಟ್ ಫಿಲಮ್ದು ಪ್ರಮೋಷನ್ ಶೂಟ್ ಮಾಡಿ ಇವಾಗ ನಾವು ತಿನ್ನಕ್ಕೆ ಹೋಗ್ತಾಯಿದ್ದೀವಿ. ವಿಡಿಯೋ ಮಾಡೋದು ಬಿಟ್ಟು ಇದೆಲ್ಲ ಮಾಡ್ತೀವಿ ನಾವು. ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಹರೀಶ ಮತ್ತು ಧನುಷ್ ಮಂಜುನಾಥ್ ಅನ್ನೋ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೋಡಿ ಜನತೆ ಏನು ಗೊತ್ತಾ, ಕ್ರಿಂಜ್ ವಿಡಿಯೋ ಸ್ವಲ್ಪ ಕಮ್ಮಿ ಮಾಡಿ ಹೊಸಬರು ಮಾಡೋವಂಥ ಒಳ್ಳೆ ಕಂಟೆಂಟ್ನ ನೋಡಿ ಶೇರ್ ಮಾಡಿ. ಇನ್ನೊಬ್ರು ಮಾಡ್ತಾರೆ ನೋಡಿ, ಹುಮ್ಮಸ್ ಬರುತ್ತೆ. ಆ ಥರ ಎಂಕರೇಜ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೊಂದು ನಮ್ಮ ರಿಕ್ವೆಸ್ಟು. ಕ್ರಿಂಜ್ ನೋಡೋದು ಕಮ್ಮಿ ಮಾಡಿ, ಸ್ವಲ್ಪ ಒಳ್ಳೆ ಕಂಟೆಂಟ್ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ. ಜೈ ಕರ್ನಾಟಕ. ಇದು ಚಂದ್ರಸಂದ್ರ ಫುಡ್ ಕೋರ್ಟ್ ಇವಾಗ ಹೋಗ್ತಾ ಇರೋದು. ಇಲ್ಲಿ ಚಂದ್ರಸಂದ್ರ ಫುಡ್ ಕೋರ್ಟ್ ತೋರಿಸೋ, ನಮ್ಮನ್ನ ಯಾಕೆ ತೋರಿಸ್ತಾ ಇದೆಯಾ? ತೋರಿಸಾಯ್ತು, ಉಲ್ಟಾ ತೋರಿಸ್ತಾ. ಚಂದ್ರಸಂದ್ರ ಫುಡ್ ಕೋರ್ಟು. ಇಲ್ಲಿ ನಿಮಗೆ ಅವೇಲಿ ಬಿಸಿಲಲ್ಲಿ ಅವೇಲಿ ಊಟ ಥರ ರೀತಿಯಾದ ಖಾನಾವಳಿಗಳು ಸಿಗುತ್ತೆ ನಿಮಗೆ. ಐಸ್ ಕ್ರೀಮ್ ಅಂಗಡಿಯಿಂದ ಹಿಡ್ದು, ಪರೋಟ ಅಂಗಡಿಯಿಂದ ಹಿಡ್ದು, ಚಿಕನ್ ಗ್ರಿಲ್ ಎಲ್ಲ ರೀತಿ ಸಿಗುತ್ತೆ ಇಲ್ಲಿ. ನೀವು ಯಾವಾಗಾದ್ರೂ ಬಂದರೆ ಟ್ರೈ ಮಾಡಿ. ಯಾವುದು ಕಿಚನ್ ಕೌಂಟಿನ? ನಾವು ಯಾವಾಗಲೂ ಬರೋದು ಇದೆ ಕಿಚನ್ ಕೌಂಟಿ ಚಂದ್ರಸಂದ್ರ. ಕಿಚನ್ ಕೌಂಟಿ ಪ್ರಮೋಷನ್ ಮಾಡ್ತಾರೆ ಅಂತ ಹರೀಶನ್ಗೆ ಜೈ. ಒಳ್ಳೆ ಗ್ರಿಲ್ ಕೊಡ್ತಾರೆ. ಅಂತೂ ಇಂತು ಈ ವಿಡಿಯೋ ಮುಗಿಸೋ ಟೈಮ್ ಅಂತು. ಸೊ ದಿಸ್ ಆಫ್ ಮೈ ಡೇ ವಾಸ್. ಈ ವಿಡಿಯೋ ಮುಗಿಸೋಕೆ ಮುಂಚೆ ಒಂದು ಸೀರಿಯಸ್ ಟಾಪಿಕ್ ನಾನು ಮಾತಾಡಬೇಕು ಅಂದ್ಕೊಂಡಿತ್ತು. ಐ ರಿಯಲಿ ಡೋಂಟ್ ನೋ ವಾಟ್ ಅಬೌಟ್ ದಿಸ್ ಕನ್ನಡ ಕಂಟೆಂಟ್ ಕ್ರಿಯೇಷನ್. ಒಂದು ಸೆಟ್ ಆಫ್ ಬ್ಯಾಚ್ ಬಂತು ಈ ಪಾಸ್ಟ್ ಕೋವಿಡ್ ಟೈಮ್ನಲ್ಲಿ. ರಘುವೀರ್ ಸ್ಟೋರ್ ಆಗಿರ್ಬೋದು, ಟಿಪಿಕಲ್ ಕನ್ನಡಿಗ, ಡಿ ವಿ ಇನ್ ಕನ್ನಡ, ಈ ಟ್ರಿಪಲ್ ರಶ್ಶು, ಈ ಒನ್ ಜಾಯಿಂಟ್ ಕನ್ನಡ. ಸೊ ಆಮೇಲೆ ಮತ್ತು ನಮ್ಮ ಪಾಡ್ಕಾಸ್ಟ್ ಒಬ್ರು ಮಾಡ್ತಾರೆ, ಸ್ಯಾಂಡಿ ಮ್ಯಾನ್ ಅಂತ. ಸೊ ದೇ ಆರ್ ಆ್ಯಕ್ಚುಲಿ ವೆರಿ ಗುಡ್ ಕಂಟೆಂಟ್ ಕ್ರಿಯೇಟರ್ಸು, ಮತ್ತು ಕ್ವಾಲಿಟಿ ಕಂಟೆಂಟ್ನ ಕನ್ನಡಕ್ಕೆ ತಂದರು. ಸೊ ಆ್ಯಂಡ್ ದೇ ಆಲ್ಸೋ ಗಾಟ್ ದಿ ವೆರಿ ಗುಡ್ ರೀಚ್. ಈ ಸೆಟ್ ಆದಮೇಲೆ ಯಾವುದಾದ್ರೂ ನೆಕ್ಸ್ಟ್ ಸೆಟ್ ಆಫ್ ಕಂಟೆಂಟ್ ಕ್ರಿಯೇಟರ್ಸ್ ಬರ್ತಾರೆ ಅಂತಂದರೆ ಯಾರು ಬರ್ತಾರೆ. ದಿರ್ ಇಸ್ ನೋ ಒನ್ ಇನ್ ಆ್ಯಕ್ಚುಲಿ ಕಂಟೆಂಟ್ ಕ್ರಿಯೇಷನ್. ನಾನು ಯಾರು ನೋಡ್ತಿಲ್ಲ ಆ ಥರ ಹೈಲೈಟ್ ಆಗ್ತಿರೋರು, ಆ ಥರ ಮೇನ್ ಫೇಮಲ್ಲಿ ಇರೋ ಕಂಟೆಂಟ್ ಕ್ರಿಯೇಟರ್ಸ್ ಯಾರು ನೋಡ್ತಿಲ್ಲ. ನೆಕ್ಸ್ಟ್ ಸೆಟ್ ಆಫ್ ಬ್ಯಾಚ್ನ ಆಲ್ ಐ ಕ್ಯಾನ್ ಸಿ ಇಸ್ ಅಮ್ಮುಕು ಡುಮ್ಮುಕು, ಕಿಪಿ ಕೀರ್ತಿ, ಈ ಅಮ್ಮ ಅನ್ಕೊ ಮಾತಾಡೋರು. ಸೊ ಇದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಲೇಬೇಕು, ನಾನು ಮಾಡೇ ಮಾಡ್ತೀನಿ. ಸೊ ದರ್ ಇಸ್ ನೋ ಆ್ಯಕ್ಚುಲಿ ಗುಡ್ ಕಂಟೆಂಟ್ ಕ್ರಿಯೇಟರ್ಸ್. ಈ ಗುಡ್ ಕಂಟೆಂಟ್ ಕ್ರಿಯೇಟರ್ಸ್ ಇಲ್ಲ ಅಂತಲ್ಲ, ತುಂಬ ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೋ ಇದ್ದಾರೆ. ಬಟ್ ದೇ ಆರ್ ನಾಟ್ ಗೆಟಿಂಗ್ ದ ರೀಚ್ ವಾಟ್ ದೇ ಡಿಸರ್ವ್. ಅವ್ರಿಗೇನು ಡಿಸರ್ವ್ ಮಾಡ್ತಾರೋ ಆ ರೀಚ್ ಸಿಗ್ತಾ ಇಲ್ಲ. ಸೊ ಅವ್ರು ಬೆಳೀತಾ ಇಲ್ಲ. ಫಾರ್ ಎಕ್ಸಾಂಪಲ್, ನಾನು ತಮಿಳಲ್ಲಿ ಒಂದು ನನ್ನ ಫೀಡ್ನಲ್ಲಿ ಬರ್ತಾ ಇರುತ್ತೆ ಈಗ ಗೂಫಿ ಚೆಸ್ ಅಂತ. ಸೊ ಈ ಕಂಟೆಂಟ್ ಕ್ರಿಯೇಟರು ಇವ್ರೇನು ಅಂತಾರೆ, ಸ್ಪೋರ್ಟ್ಸ್ ಮೆನು. ಆ್ಯಕ್ಚುಲಿ ಈ ಪ್ಲೇಸ್ ಚೆಸ್ ಅವ್ರಿಗೆ ಎಷ್ಟು ಸಪೋರ್ಟ್ ಸಿಗ್ತಾ ಇದೆ ಅಂತಂದರೆ, ಹಿ ವೆಂಟ್ ಆ್ಯಂಡ್ ಪ್ಲೇಡ್ ಅ ಚೆಸ್ ವಿತ್ ವಿಶ್ವನಾಥನ್ ಆನಂದ್. ಒಬ್ಬ ನಾರ್ಮಲ್ ಕಂಟೆಂಟ್ ಕ್ರಿಯೇಟರು ವಿಶ್ವನಾಥನ್ ಆನಂದ್ ಜೊತೆ ಹೋಗಿ ಚೆಸ್ ಆಡ್ತಾ ಇದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ. ನೀವು ಏನು ಸಪೋರ್ಟ್ ಮಾಡ್ತೀರಾ, ನೀವು ಯಾವ ಕಂಟೆಂಟ್ಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ, ಇಟ್ ಕ್ಯಾನ್ ಮೇಕ್ ಅ ವೆರಿ ಗುಡ್ ಇಂಪ್ಯಾಕ್ಟ್. ಸೊ ನನ್ನ ಆಸೆ ಇಷ್ಟೇ. ಆಲ್ ಐ ವಾಂಟೆಡ್ ಟು ಈಸ್ ಕನ್ನಡದಲ್ಲೂ ಕೂಡ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ ಬರಬೇಕು, ಮೇನ್ ಹೈಲೈಟಿಗೆ ಬರಬೇಕು, ಅವ್ರಿಗೂ ಒಳ್ಳೆ ರೀಚ್ ಸಿಗಬೇಕು, ಕ್ವಾಲಿಟಿ ಕಂಟೆಂಟ್ ಕನ್ನಡದಲ್ಲಿ ಬರಬೇಕು. ಸೊ ದಿಸ್ ಈಸ್ ಆಲ್ ಐ ವಾಂಟೆಡ್ ಅಟೆಂಡ್. ಎನಿವೆ, ಈ ವ್ಲಾಗ್ನ ನಾನು ಇಷ್ಟು ಸೀರಿಯಸ್ ಆಗಿ ಮುಗ್ಸೋಕೆ ಇಷ್ಟಪಡಲ್ಲ.
ಅದೇ ರೀತಿ ನಾನು ಹೇಳಿದಲ್ಲ ಅಯ್ಯೋ ದೇವರ ಶಾರ್ಟ್ ಫಿಲಮ್ ಗುರು ಮಿಸ್ ಮಾಡಲೇಬೇಡಿ. ಒಳ್ಳೆ ಕಂಟೆಂಟ್ ಇದೆ, ನೀವು ಹೋಗಿ ನೋಡಿ ಒಂದ್ಸರಿ. ಇಷ್ಟ ಆಗಿಲ್ಲ ಅಂತಾರೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿರಿ ಎಲ್ಲ ರೈಟ್ಸು ನಿಮಗಿದೆ. ನಾನು ಪದೇ ಪದೇ ನನ್ನ ಶಾರ್ಟ್ ಫಿಲಮ್ನ ಪ್ರಮೋಟ್ ಮಾಡ್ತಾಯಿದ್ದೀನಿ ಅಂತಲ್ಲ, ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್ ಶಾರ್ಟ್ ಫಿಲಮ್. ಹೋಗಿ ನೋಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಒಳ್ಳೆ ಕಂಟೆಂಟ್ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಸೈನಿಂಗ್ ಆಫ್ ಹರೀಶ್.